ನಾವಿವತ್ತು ಕೊರಿಯನ್ ನೂಡಲ್ಸ್ನ ಟ್ರೈ ಮಾಡ್ತಾ ಇದ್ದೀವಿ. ಎಷ್ಟೊಂದು ದಿನದಿಂದ ವೀಡಿಯೋಸ್ನ ನೋಡಿ ಒಂದ್ಸತಿ ನಾವು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಹೇಗೆ ಬರುತ್ತೆ ಅನ್ನೋದು ಲಾಸ್ಟಲ್ಲಿ ಹೇಳ್ತೀವಿ. ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ನೂಡಲ್ಸ್ ಮಾಡೋಕ್ಕೆ. ನಾವು ಮುಂಚೆ ಒಂದು ಕಡಾಯಲ್ಲಿ ನೀರನ್ನು ಕುದಿಸಿ ಆಮೇಲೆ ನೂಡಲ್ಸ್ ಆ್ಯಡ್ ಮಾಡಿ ಅದ್ರ ಜೊತೆ ಫ್ಲ್ಯಾಕ್ಸ್ ಕೊಟ್ಟಿರ್ತಾರೆ ಅದನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಟೇಸ್ಟ್ ಸ್ಮೆಲ್ಲು ಚೆನ್ನಾಗಿರಲಿಲ್ಲ. ನೋಡೋಣ ತಿಂದಮೇಲೆ ಹೇಗಿದೆ ಅಂತ ಹೇಳ್ತೀವಿ. ಪೌಡರ್ನ ನೂಡಲ್ಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ 5 ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಡ್ತಾಯಿದ್ದೀವಿ. ಈ ನೂಡಲ್ಸು ನಾವು ರೆಗ್ಯುಲರಾಗಿ ತಿಂತೀವಲ್ಲ ರೆಡಿಮೇಡ್ ನೂಡಲ್ಸ್, ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿರುತ್ತೆ. ಆದ್ದರಿಂದ ಚೆನ್ನಾಗಿ ಬೇಯಿಸಿ. ನೂಡಲ್ಸ್ ರೆಡಿಯಾಗಿದೆ. ನಾವು ಇವಾಗ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀವಿ. ನಮಗೆ ಟೇಸ್ಟ್ ಇಷ್ಟ ಆಗಿಲ್ಲ, ನೀವು ಕೊರಿಯನ್ ಫುಡ್ ಇಷ್ಟಪಡೋರಾದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.